Audio Jungle. Audio Jungle. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ಯಾವ ರೀತಿ ಮನೇಲಿರೋ ಐಟಮ್ನ ಆರ್ಗನೈಸ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜನ್ನ ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಆದರೂ ಮಕ್ಕಳಿರೋ ಮನೇಲಂತೂ ಒಂದು ಸಾಮಾನು ಒಂದು ಕಡೆ ಇರೋದಿಲ್ಲ. ಈ ನಾವೇ ಒಂದು ಕಡೆ ಇಟ್ಟಿದ್ರೆ ಅದೇ ಒಂದು ಕಡೆ ಇರುತ್ತೆ. ನಾವು ಎಷ್ಟೇ ರೆಡಿ ಮಾಡಿದ್ರೂ ಎಷ್ಟೇ ನೀಟಾಗಿ ಇಟ್ಕೋಬೇಕು ಅಂದ್ಕೊಂಡ್ರೂ ಅದು ಆಗೋದೇ ಇಲ್ಲ. ನೋಡಿ, ಎಲ್ಲನೂ ನನ್ನ ಮಗಳು ಎಲ್ಲ ಫುಲ್ಲು ಚೆಲ್ಲಾಪಿಲ್ಲಿ ಮಾಡಿದ್ದಾಳೆ. ಬುಕ್ಸೇ ಒಂದು ಕಡೆ ಇಡ್ತಾಳೆ, ಪೆನ್ನೇ ಒಂದು ಕಡೆ ಇಡ್ತಾಳೆ. ಇನ್ನು ಸ್ಕೂಲ್ಗೇನಾರು ಹೋದ್ರಂತೂ ಇನ್ನೂ ಎಷ್ಟೋ ಹಿಂಸೆ ಕೊಡ್ತಾಳೋ ಗೊತ್ತಿಲ್ಲ. ಆದರೂ ಕ್ಲೀನ್ ಮಾಡೋದೇ ದಿನಪೂರ್ತಿ ಕ್ಲೀನ್ ಮಾಡೋದೇ ಟೈಮ್ ಹೋಗ್ಬಿಡುತ್ತೆ ನಮಗೆ. ಅದರಲ್ಲೂ ಅವಳು ಮಲಗಿದಾಗ್ಲೇ ನಮಗೆ ಕೆಲಸ ಎಲ್ಲ ಮಾಡ್ಕೋಬೇಕು. ಇನ್ನು ಅವಳು ಎದ್ಬಿಟ್ರಂತೂ ಅದು ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು ಬರ್ತಾಳೆ. ಅದರಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನೋಡಿ, ಫಸ್ಟ್ ಸ್ಟ್ಯಾಂಡ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಪೇಪರೆಲ್ಲ ನೀಟಾಗಿ ಹಾಕಿ ಮೇಲ್ಗಡೆ ಅಂದರೆ ಅವಳ ಕೈಗೆ ಯಾವ್ದು ಐಟಮ್ ಸಿಗಬಾರ್ದು ಅದೆಲ್ಲ ಮೇಲೆ ನಾವು ಇಟ್ಕೋಬೇಕು. ಕೆಳಗಡೆ ಇಟ್ವಿ ಅಂತ ಅಂದರೆ ಅವಳ ಕಣ್ಣಿಗೆ ಬಿದ್ದರೆ ಮುಗೀತು, ಎಲ್ಲ ಎತ್ಕೊಂಡು ಹಾಳು ಮಾಡೋದೇ ಕೆಲಸ. ಇದು ಪರ್ಫ್ಯೂಮೇ ಆಗಲಿ ಮತ್ತು ಅವಳದು ಮೆಡಿಸನ್ಸು ಮತ್ತು ಬುಕ್ಸು ಎಲ್ಲ ಇಯರ್ಬಡ್ಸು ಎಲ್ಲನೂ ಮೇಲೆ ಸ್ಟ್ಯಾಂಡಲ್ಲೇ ಇಟ್ಕೊಳ್ಳೋದು. ಇನ್ನು ಅದು ಬಿಟ್ಟರೆ ಇನ್ನು ಈ ಬುಟ್ಟಿಗೆ ಬಂದ್ಬಿಟ್ಟು ಇನ್ನು ಅವಳ ಐಟಮ್ಸ್ ಫುಲ್ಲು ಕ್ರೀಮು, ಲೋಷನ್ನು, ಇನ್ನು ಅವಳದು ಏನೇನು ಇರುತ್ತೋ ಪೌಡರು ಅದೆಲ್ಲ ಒಂದು ಕಡೆ ಇಟ್ಟು ಅವಳ ಡೈಪರು ಮತ್ತು ಕೂಮು ಎಲ್ಲ ಸೆಕೆಂಡ್ನೇ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಇದ್ರ ಜೊತೆಗೆ ನಮ್ಮದು ಕ್ರೀಮು, ಬಾಡಿ ಲೋಷನ್ನು, ಐಲೈನರು, ವ್ಯಾಸ್ಲಿನು, ಇನ್ನು ಮಿಕ್ಕಿದ ಸ್ಪೀಕರು, ಚಾರ್ಜರು, ಇನ್ನು ಯಾವುದೇ ಬೇರೆ ರೀತಿ ಅವಳ ಕೈಗೆ ಸಿಗಬಾರ್ದೇ ಇರೋದನ್ನೆಲ್ಲ ಆದಷ್ಟು ಮೇಲೆ ಇಡೋಕ್ಕೆ ಟ್ರೈ ಮಾಡ್ತೀನಿ ನಾನು, ಅವಳ ಕಣ್ಣು ಕಾಣದೇ ಇರೋಂಗೆ. ಆಮೇಲೆ ಸ್ಟಿಕ್ಕರೇ ಆಗ್ಬೋದು, ಕಾಜಲೇ ಆಗ್ಬೋದು, ಮಕ್ಕಳಿಗೆ ಅಷ್ಟೇ ಯಾವುದೇ ನಾವು ಐಟಮ್ ಯಾವ್ದು ತಗೋಬೇಡಿ ಅಂತೀವೋ ಅದನ್ನೇ ತಗೊಂಡು ಹಾಳು ಮಾಡೋದು ಜಾಸ್ತಿ. ಥರ್ಡ್ ಸ್ಟ್ಯಾಂಡಲ್ಲಿ ಬಂದು ಅವಳದು ಬಟ್ಟೆನೇ ಫುಲ್ ಇಟ್ಟಿರೋ ಅಂಥದ್ದು, ಅವಳದು ಡ್ರೆಸ್ಗಳು, ಡೈಲಿ ಯೂಸ್ ಬಟ್ಟೆಗಳು. ಇನ್ನು ಫೋರ್ತ್ ಸ್ಟ್ಯಾಂಡಲ್ಲಿ ಅವಳ ಬಟ್ಟೆಗಳನ್ನೇ ಅದರಲ್ಲೂ ಜೋಡಿಸಿರೋ ಅಂಥದ್ದು. ಫ್ರಾಕ್ಸ್ ಒಂದು ಕಡೆ, ಮಿಡ್ಡೀಸ್ ಒಂದು ಕಡೆ, ಶಾರ್ಟ್ಸ್ ಒಂದು ಕಡೆ, ಇನ್ನು ಟ್ರೆಡಿಷ್ನಲ್ ವೇರ್ ಒಂದು ಕಡೆ, ಎಲ್ಲ ಒಂದೊಂದು ಕಡೆ ಜೋಡಿಸಿದ್ದೀನಿ. ಮತ್ತು ಅದು ಬಿಟ್ಟು ಪಕ್ಕದಲ್ಲೇ ಕರ್ಚೀಫ್ ಆಗಿರ್ಬೋದು, ಟವಲ್ಗಳಾಗಿರ್ಬೋದು ಇಟ್ಟಿದ್ದೀನಿ. ಇನ್ನು ಫೋರ್ತ್ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ನಮ್ಮ ಐಟಮು, ನನ್ನ ಪ್ಯಾಂಟು, ಲೆಗಿನ್ಸು, ಇನ್ನು ಬಿಟ್ಟು ನನ್ನ ಹಸ್ಬೆಂಡ್ದು ಟೀ ಶರ್ಟ್ಸು ಮತ್ತು ನನ್ನ ನೈಟ್ ಡ್ರೆಸ್ಸು, ಆಮೇಲೆ ಹಾಸಿಗೆದು ಕವರು, ಬೆಡ್ಶೀಟ್ಗಳು. ಇನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ಲ್ಯಾಪ್ಟಾಪು ಮತ್ತು ನನ್ನ ಮಗಳು ಬುಕ್ಸು ಸದ್ಯಕ್ಕೆ ಯೂಸ್ ಮಾಡ್ತಾರೋ ಬುಕ್ಸ್ಗಳನ್ನ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಅಲ್ಲಿ ಮೇಲೇ ಇಟ್ಟಿರೋ ಅಂಥದ್ದು. ಇನ್ನು ಅದರಲ್ಲೂ ನೈಲ್ ಪಾಲಿಶು, ಐಲೈನರು ಮತ್ತು ಲಿಪ್ಸ್ಟಿಕ್ಕು ಅದರಲ್ಲಂದ್ರೆ ತುಂಬ ಇಂಟ್ರೆಸ್ಟು. ಇನ್ನು ಅದರಲ್ಲೇ ಆಟ ಆಡೋದು ಜಾಸ್ತಿ, ನೋಡಿಬಿಟ್ರೆ ಅಂತ ಅಂದ್ಬಿಟ್ಟು ಅದೆಲ್ಲ ಜಾಸ್ತಿ ಮೇಲೇ ಇಟ್ಟಿರೋದು, ಕೆಳಗಡೆ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು. ಇನ್ನು ಇದಾದಮೇಲೆ ಯಾವ ರೀತಿ ಹಾಗಲಕಾಯಿ ಗೊಜ್ಜು ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಫಸ್ಟು ಬಿಸಿನೀರು ಕಾಯಿಸ್ಕೊಬೇಕು. ಬಿಸಿನೀರು ಒಳಗಡೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಅದಕ್ಕೇನೆ ಹಾಗಲಕಾಯಿದು ಮೇಲೆ ಸಿಪ್ಪೆ ಎಲ್ಲ ತೆಗ್ದು ಅದ್ರದ್ದು ಬೀಜ ಎಲ್ಲ ತೆಗ್ದು ಸಣ್ಣದಾಗಿ ಕಟ್ ಮಾಡಿ ಆ ಬಿಸಿನೀರು ಒಳಗಡೆ ಹಾಕ್ಬಿಡ್ಬೇಕು ಫಸ್ಟು. ಅದು ನೆನೆದ್ರೆ ಅಷ್ಟೊಂದು ಕಹಿನೂ ಇರೋಲ್ಲ, ಚೆನ್ನಾಗಿರುತ್ತೆ. ಕಹಿಯೆಲ್ಲ ಆದಷ್ಟು ಹೋಗ್ಬಿಡುತ್ತೆ. ಒಬ್ರೊಬ್ರು ಏನು ಮಾಡ್ತಾರೆ, ಅದನ್ನ ಕಟ್ ಮಾಡಿ ನೆಲಕ್ಕೆ ಹಾಕ್ತಾರೆ ಕಹಿ ಹೋಗಲಿ ಅಂತ. ನಮ್ಮ ಮನೇಲಿ ನಾವು ಇದೇ ಥರ ಮಾಡೋದು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ರುಬ್ಬೋಕ್ಕೇನಿಲ್ಲ, ಕಾಯಿ ಮತ್ತು ಕಡಲೆ ಎರಡನ್ನೇ ರುಬ್ಕೋಬೇಕಾಗಿರೋ ಐಟಮು. ರುಬ್ಬಿದ ಮೇಲೆ ಬಾಣಲಿಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿರಬೇಕು ಮೊದಲೇನೆ. ಅಂದರೆ ಸ್ವಲ್ಪ ಹುಳಿ ಖಾರ ಎಲ್ಲ ಬಿದ್ದರೆ ಕಹಿ ಆದಷ್ಟು ಕಮ್ಮಿ ಆಗುತ್ತೆ ಮತ್ತು ಗೊತ್ತಾಗಲ್ಲ ನಮಗೆ ತಿಂದಾಗಲೂ ಕೂಡ ಹಾಗಲಕಾಯಿ ಕಹಿ ಇದೆ ಅಂತ. ಆಮೇಲೆ ಹಾಗಲಕಾಯಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಹುಣ್ಸೆಹಣ್ಣು ಹುಳಿ ಹಾಕಬೇಕು. ಹುಣ್ಸೆಹಣ್ಣು ಹುಳಿ ಹಾಕಿದ್ಮೇಲೆ ಒಂದು 2 ನಿಮಿಷ ಆದ್ರೂ ಅದನ್ನ
ಕುದಿಯೋಕೆ ಬಿಡಬೇಕು. ಅದ್ರ ಜೊತೆಗೆ ಹಾಗಲಕಾಯಿ ಜೊತೆಗೆ ಹುಳಿ ಎಲ್ಲ ಚೆನ್ನಾಗಿ ಕುದ್ರೆ ಅದು ಕಹಿ ಎಲ್ಲ ಆದಷ್ಟು ಹೀರ್ಕೊಳ್ಳುತ್ತೆ. ಆಮೇಲೆ ಮನೇಲಿರೋ ಖಾರದ ಪುಡಿನ 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರುಬ್ಬಿರೋ ಅಂಥ ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟಿಗೆ. ಲಾಸ್ಟ್ಗೆ ಒಂದು 2-3 ಕುದಿ ಬಂದಮೇಲೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಬಿಡ್ಬೇಕು. ಅದು ಸ್ವಲ್ಪ ಸ್ವೀಟಾಗಿರುತ್ತೆ ನಾವು ತಿನ್ನುವಾಗ ಬೆಲ್ಲ ಹಾಕಿದ್ರೆ. ಅದಾದಮೇಲೆ ನೆಕ್ಸ್ಟು ನಾನು ಚಪಾತಿ ಲಟ್ಸೋಕೆ ರೆಡಿ ಮಾಡಿ ಚಪಾತಿ ಎಲ್ಲ ಸುಡೋಷ್ಟರಲ್ಲಿ ಅದು ಗೊಜ್ಜು ರೆಡಿ ಆಯಿತು. ಇದೇ ರೀತಿ ನಮ್ಮ ಮನೇಲಿ ಮಾಡೋ ಅಂಥ ಪ್ರೊಸೀಜರು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.